ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಸೊ ಇವತ್ತಿನ ದಿನ ನೋಡ್ರಿ, ಅರ್ಲಿ ಮಾರ್ನಿಂಗ್ ಕುಕಿಂಗ್ ರೂಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳತ್ತೀನಿ. ಲಂಚ್ ಬಾಕ್ಸಿಗೆ ಇರ್ಬೋದು, ಆಮೇಲೆ ಟಿಫಿನ್ಗೆ ಏನಾಗಿರ್ಬೋದು, ಏನು ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆಗೆ ಸ್ಮಾಲ್ ವಿಡಿಯೋ ಶೇರ್ ಮಾಡ್ಕೊಳತ್ತೀನಿ. ನಿಮ್ಗೆ ಬೇರೆ ಥರ ವಿಡಿಯೋಸ್ ಬೇಕಂದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಾನು ಆ ಥರನೂ ವ್ಲಾಗ್ಸನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡಿರಿ, ಮಾರ್ನಿಂಗ್ ತರಕಾರಿ ಎಲ್ಲ ಆಲ್ರೆಡಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೆ ಹಿಂದಿನ ದಿನ ರಾತ್ರಿ. ಇವಾಗ ಮಾರ್ನಿಂಗ್ ಎದ್ದು ಫ್ರೆಶ್ ಆಗಿ ಈ ನವಲಕೋಸು ಆಮೇಲೆ ಆಲೂಗಡ್ಡೆ ಎಲ್ಲ ಫ್ರೆಶಾಗಿ ಕಟ್ ಮಾಡ್ಕೋಬೇಕಲ್ಲ, ಅದಕ್ಕಾಗಿ ಅವನ್ನೆರಡು ಕಟ್ ಮಾಡ್ಕೊಳತ್ತೀನಿ. ಆಮೇಲೆ ತರಕಾರಿ ಏನೇನು ಬೇಕೋ ಎಲ್ಲ ಕಟ್ ಮಾಡಿ ನಾನಿಲ್ಲೇ ಕೂರ್ಮ ಮಾಡತ್ತಿರೋದ್ರಿಂದ ಜಾರ್ಗೆ ಒಂದು ಈರುಳ್ಳಿ, ಒಂದು ಟೊಮೆಟೊ, ಆಮೇಲೆ ಜೀರಿಗೆ, ಸೋಂಪು ಹಾಕೀನಿ. ಮಸಾಲೆಗೆ ನಾರ್ಮಲಾಗಿ ಎಲ್ಲರೂ ಹಾಕೊಂಗ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸ್ಕಾಳು ಅದೆಲ್ಲ ಹಾಕ್ಕೊಂಡೀನಿ. ನಾನು ಸ್ಟಾರ್ ಎಲ್ಲ ಹಾಕೋದಿಲ್ಲ ಈ ವೆಜ್ ಕುರ್ಮಕ್ಕೆ, ಅದೊಂಥರ ಸ್ಮೆಲ್ ಜಾಸ್ತಿ ಹೊಡಿತೈತೆ ಅಂಥೇಳಿ ಜಸ್ಟ್ ಚಕ್ಕೆ, ಲವಂಗ, ಏಲಕ್ಕಿ, ಮೆಣಸು ಅಷ್ಟೇ ಹಾಕೋದು. ಆಮೇಲೆ ಅದ್ರ ಜೊತೆ ವೆಜ್ ಕುರ್ಮ ಜೊತೆಗೆ ನಾನಿಲ್ಲೇ ಕಾಂಬಿನೇಷನ್ ಆಗಿ ಗೀ ರೈಸ್ ಮಾಡತ್ತಿದ್ದೆ. ಗೀ ರೈಸ್ಗೂ ಮಸಾಲ ಎತ್ತಿಟ್ಕೊಂಡೆ. ಸೇಮ್ ಮಸಾಲಾನ ಎಕ್ಸ್ಟ್ರಾ ಪಲಾವ್ ಎಲೆ ಒಂದು ಹಾಕಬೇಕಷ್ಟೆ. ಆಮೇಲೆ ಈ ವೆಜ್ ಕುರ್ಮಕ್ಕೆ ಸ್ವಲ್ಪ ಬಾದಾಮ್ ಹಾಕಿದೆ. ಆಮೇಲೆ ಕಸೂರಿ ಮೇಥಿನೂ ಹಾಕಿ ಇದನ್ನು ರುಬ್ಕೊತೀನಿ. ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಬೋದು, ಸ್ವಲ್ಪ ಇನ್ನೂ ಜಾಸ್ತಿ ಗಟ್ಟಿ ಬೇಕು ಗ್ರೇವಿ ಅಂದ್ರೆ. ನಾನು ಕಾಯಿ ಹಾಕಲಿಲ್ಲ ಇವತ್ತು. ದ್ರಾಕ್ಷಿ ಅಂತೇನು ನೋಡಿರಿ, ಬಾದಾಮ್ ಮತ್ತು ಗೋಡಂಬಿ ಹಾಕಿದ್ದೆ. ಹಾಕಿ ರುಬ್ಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ ನೋಡಿರಿ. ಇದು ಫಟಾಫಟ್ ಅಂತ ಇವಾಗ ನೋಡಿರಿ, ಮಾರ್ನಿಂಗ್ ಒಂದು 2 ಗಂಟೆ 3 ಗಂಟೆ ಇರಲ್ಲ, ಎಲ್ಲೂ ಒಂದು ಸೆಕೆಂಡೂ ಟೈಮ್ ವೇಸ್ಟ್ ಮಾಡೋಂಗಿಲ್ಲ. ಏನೇನು ಹಾಕಿತ್ತು ಎಲ್ಲನೂ ಸೈಡ್ ಬೈ ಸೈಡ್ ಮಾಡ್ಕೊತಿರ್ಬೇಕು. ಅಷ್ಟರೊಳಗೆ ನೋಡಿರಿ, ನಾನು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಇವಾಗ ಎಷ್ಟೇ ಬ್ಯುಸಿ ಇದ್ದರೂ ಅದನ್ನು ಮಾತ್ರ ಮಾಡ್ಕೊಂಡು ಕುಡಿಯೋದನ್ನು ಮರೆಯೋದಿಲ್ಲ ನಾನು. ಇವಾಗ ಗೀ ರೈಸ್ ಮಾಡೋಕೆ ನೋಡಿರಿ, ಒಣ ಮಸಾಲ ಹಾಕ್ಕೊಂಡು ಒಂದು ಈರುಳ್ಳಿ, ಆಮೇಲೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಹಸಿರು ಬಟಾಣಿ ಹಾಕ್ಕೊಂಡೆ, ಫ್ರೆಶ್ ಬಟಾಣಿ. ಇವಾಗ ಸ್ವಲ್ಪ ಗೋಡಂಬಿ ಹಾಕ್ಕೊಳತ್ತೀನಿ. ಗೋಡಂಬಿ ಸ್ವಲ್ಪ ಆದಷ್ಟು ತುಪ್ಪದೊಳಗೆ ಹುರ್ಕೊಡ್ರಿ. ನಾನಿಲ್ಲೇ ತುಪ್ಪದ ಒಗ್ಗರಣೆ ಮಾಡ್ಕೊಳ್ತಿರೋದು, ಯಾಕಂದ್ರೆ ನಾನು ಮಾಡ್ತಿರೋದು ಗೀ ರೈಸು. ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡೆ, ನೀರು ಹಾಕ್ಕೊಂಡೆ 1-2 ಕಪ್ ಆಗೋಷ್ಟು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ಸೈಡ್ ಬೈ ಸೈಡ್ ವೆಜ್ ಕುರ್ಮನೂ ಮಾಡ್ಕೊಳತ್ತೀನಿ. ನೀವು ನೋಡ್ತಿರ್ಬೋದು, ಸಣ್ಣ ಕುಕ್ಕರ್ ಒಳಗೆ ಈರುಳ್ಳಿ, ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡೆ, ಆಮೇಲೆ ಒಂದು ಟೊಮೆಟೊ, ರುಬ್ಬಿದ ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಯಾಕಂದರೆ ಹಸಿ ಮಸಾಲ ರುಬ್ಬಿರ್ತೀವಲ್ಲ, 1-2 ನಿಮಿಷ ಫ್ರೈ ಮಾಡ್ಕೊಂಡು ಆದಮೇಲೆ ತರಕಾರಿ ಎಲ್ಲ ಸೇರಿಸ್ಕೊಂಡೆ. ತರಕಾರಿಗೆ ನಾನಿಲ್ಲೇ ಬೀನ್ಸು, ಕ್ಯಾರೆಟು, ಆಮೇಲೆ ಹಸಿ ಬಟಾಣಿ, ಆಮೇಲೆ ನವಿಲುಕೋಸು, ಆಮೇಲೆ ಆಲೂಗಡ್ಡೆ, ನಿಮ್ಗೆ ಬೇಕಿದ್ರೆ ಬೇರೆ ಬೇರೆ ಎಲ್ಲ ತರಕಾರಿನೂ ಬಳಸ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ. ಇದೊಂಥರ ನಾನು ಮಿಕ್ಸ್ ವೆಜಿಟೇಬಲ್ ಕೂರ್ಮ ಅಂತ ಹೇಳ್ಬೋದು. ಇನ್ನೇನು ಲಾಸ್ಟಿಗೆ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಂಡೆ. ಚಿಕನ್ ಮಸಾಲ ಆಪ್ಷನ್, ಬೇಕಂದ್ರೆ ಹಾಕ್ಕೋಬೋದು. ನಾವು ಆಗಲೇ ಮಸಾಲೆ ಹಾಕಿ ರುಬ್ಕೊಂಡಿರ್ತೀವಿ, ಬೇಕಾರೆ ಹಾಕ್ಕೋಬೋದು. ಇವಾಗ ಹುರಿದಿದ್ದು ಶೇಂಗಾ ಬೀಜ ಹಾಕ್ಕೊಳತ್ತೀನಿ ನೋಡಿರಿ. ಬೇಕಾದ್ರೆ ಅರಿಶಿನ ಹಾಕ್ಕೋಬೋದು, ಕಲರ್ಗೋಸ್ಕರ ನಾನಿಲ್ಲೇ ಅರಿಶಿನ ಸ್ವಲ್ಪ ಹಾಕೀನಿ, ಜಾಸ್ತಿ ಹಾಕಿಲ್ಲ. ವೈಟ್ ಕುರ್ಮ ಮಾಡೋಣ ಅಂದ್ಕೊಂಡಿದ್ದೆ. ಸೊ ಇವಾಗ ಅಲ್ಲೇ ಸೈಡ್ ಬೈ ಸೈಡ್ ನಾನೇನು ಇವತ್ತು ಗುರುವಾರ ಆಗಿದ್ದರಿಂದ ಪ್ರಸಾದಕ್ಕೆ ಅಂಥೇಳಿ ಒಂದು ಪಾಯಸ ಮಾಡತ್ತೀನಿ. ಸಬ್ಬಕ್ಕಿ ಪಾಯಸ ಅಂದರೆ ಶಾವಿಗೆ ಸಬ್ಬಕ್ಕಿ ಎರಡೂ ಬಳಸಿ ಪಾಯಸ ಮಾಡಿದೆ. ತುಪ್ಪದೊಳಗೆ ಡ್ರೈ ಫ್ರೂಟ್ಸ್ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೆ ಈ ಶಾವಿಗೆನೂ ಫ್ರೈ ಮಾಡಿಕೊಂಡೆ. ಶಾವಿಗೆ ಸ್ವಲ್ಪ ಒಂದೇ ಮುಷ್ಟಿಯಷ್ಟು ಶಾವಿಗೆ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಡೈರೆಕ್ಟಾಗಿ ಹಾಲು ಹಾಕ್ಕೊಂಡೆ. ಒಂದು ಅರ್ಧ ಲೀಟ್ರಷ್ಟು ಹಾಲು ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡೆ. ಫುಲ್ ಗಟ್ಟಿ ಆದ್ರೆ ಒಂಥರ ಟೇಸ್ಟ್ ಅನ್ಸಂಗಿಲ್ಲ, ನಮಗೆ ಇಷ್ಟ ಆಗಂಗಿಲ್ಲ ಫುಲ್ ಗಟ್ಟಿ ಪಾಯಸ ಅಂದ್ರೆ. ಇವಾಗ ನೋಡಿರಿ, ಶಾವಿಗೆ ಹಾಕಿ ಆದಮೇಲೆ ಹಾಲು ಹಾಕಾದ್ಮೇಲೆ ಈ ಸಬ್ಬಕ್ಕಿ ನೆನೆಸಿಟ್ಟಿದ್ನಲ್ಲ, ಸಬ್ಬಕ್ಕಿನೂ ಹಾಕಿದೆ. ಪೂರ್ತಿ ಸಬ್ಬಕ್ಕಿ ಶಾವಿಗೆ ಎಲ್ಲ ಫ್ರೈ ಅಂದರೆ ಬೆಂದ ಮೇಲೆ ನಾನಲ್ಲೇ ಸಕ್ಕರೆ ಸೇರಿಸ್ಕೊಳತ್ತೀನಿ. 1-2-3 ಕುದಿ ಕುದ್ಮೇಲೆ ಸಕ್ಕರೆ ಸೇರಿಸ್ಕೋಬೇಕು. ಅದಾದಮೇಲೆ ಸಕ್ಕರೆ ಸೇರಿಸಿದಾದ್ಮೇಲೆ ಮತ್ತೆ 1-2-3 ಕುದಿಸ್ಬೇಕು, ಆವಾಗ ಟೇಸ್ಟ್ ಬರ್ತೈತಿ. ಇವಾಗ ನೋಡಿರಿ, ಪಾಯಸನೂ ರೆಡಿ ಆಯ್ತು. ಸೈಡ್ ಬೈ ಸೈಡ್ ನಾನಿಲ್ಲಿ ಈ ಪೂರಿ ಫ್ರೈ ಮಾಡ್ಕೊಳಕ್ಕೆ ಇಟ್ಕೊಳತ್ತೀನಿ. ನಾನು ಆಲ್ರೆಡಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದೆ, ಚಪಾತಿ ಹಿಟ್ಟು. ನೀವು ನೋಡಿರ್ಬೋದು, ಚಪಾತಿ ಹಿಟ್ಟು ಪೂರ್ತಿ ನೆಂದು ಸಾಫ್ಟ್ ಆಗಿಬಿಟ್ಟಿದ್ದು. ಸ್ವಲ್ಪ ಒಣ ಹಿಟ್ಟು ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ನಾದಿಟ್ಟೆ. ನಾದಾದ್ಮೇಲೆ ಪೂರಿ ಮಾಡ್ಕೊಳತ್ತೀನಿ. ನೋಡ್ತಿರ್ಬೋದು, ಒಂದು ಅರ್ಧ ಗಂಟೆ ಮುಂಚೆ ಹಿಟ್ಟು ಕಲಸಿಟ್ರೆ ಪೂರಿ ಆಗಲಿ ಚಪಾತಿ ಆಗಲಿ ಮತ್ತು ಮಸ್ತ್ ಸಾಫ್ಟಾಗಿ ಬರ್ತಾವೆ. ಪೂರಿ ಅಂತೂ ಉಬ್ಕೊಂಡು ಬರ್ತಾವೆ. ನೀವು ನೋಡ್ತಿರ್ಬೋದು ಯಾವ ಥರ ಬರ್ತಾವೆ ಅಂಥೇಳಿ. ಇದು ವೆಜ್ ಕುರ್ಮಕ್ಕೆ ನಾನು ಪೂರಿ ಕಾಂಬಿನೇಷನ್ ಮಾಡ್ಕೊಂಡೇನೆ. ಆಮೇಲೆ ಗೀ ರೈಸ್ಗೂ ಹಾಕೈತಿ ಕೂರ್ಮ ಅಂಥೇಳಿ. ಇವತ್ತು ಸ್ವಲ್ಪ ಲೇಟ್ ಆಯ್ತು, ಗುರುವಾರ ಇವತ್ತು ಅಂಥೇಳಿ ನಾನು ಜಲ್ದಿ ಎದ್ದು ಕಿಚನ್ಗೆ ಬರಲಿಲ್ಲ. ಡೈರೆಕ್ಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಆಮೇಲೆ ಬರೋ ಅಷ್ಟು ಲೇಟ್ ಆಯ್ತು. ಅದಕ್ಕೆ ಇವಾಗ ಒಂದೊಂದೇ ರೆಸಿಪಿ 2 ಟೈಮ್ ಮಾಡಕತ್ತೀನಿ.
ಪೂರಿ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡಿಕೊಂಡೆ. ಇವಾಗ ಈ ಗೀ ರೈಸ್ನೂ ಆಗಿತ್ತು, ಅದನ್ನು ಓಪನ್ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಟ್ರೆ ಸೆಟ್ ಆಗ್ತೈತೆ ಅಂಥೇಳಿ ಮಿಕ್ಸ್ ಮಾಡಿ ಇಡಾತೀನಿ ಬಾಕ್ಸಿಗೆ ಹಾಕಕ್ಕಂಥೇಳಿ. ಇವಾಗ ಮತ್ತೆ ಪೂರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾರ್ಯಾರು ರೆಡಿಯಾಗಕ್ಕೆ ಬರ್ತಾರೋ ಅವ್ರಿಗೆಲ್ಲರಿಗೂ ಹಾಕ್ಕೊಡ್ಬೇಕಂತೇಳಿ. ನನ್ನ ಮಗ, ನಮ್ಮ ಹಸ್ಬೆಂಡು ಮತ್ತು ನನ್ನ ಮಗಳು 3 ಹೋಗ್ತಾರೆ ಇವಾಗ ಬೆಳಗ್ಗೆ ಸ್ಕೂಲಿಗೆ ನನ್ನ ಮಕ್ಳು ಹೋಗ್ತಾರೆ, ಆಫೀಸ್ಗೆ ಹಸ್ಬೆಂಡ್ ಹೋಗ್ತಾರೆ. ಅವ್ರಿಗೆಲ್ಲರಿಗೂ ಮೊದಲಿಗೆ ಪ್ರಸಾದ ದೇವ್ರಿಗೆ ಇಟ್ಟು ಆಮೇಲೆ ಅವ್ರಿಗೆ ಪಾಯಸ ಹಾಕ್ಕೊಡತ್ತೀನಿ. ಮೊದಲಿಗೆ ನೋಡ್ತಿರ್ಬೋದು ಎಷ್ಟು ಟೇಸ್ಟಿ ಆಗ್ತೈತೆ ಅಂದರೆ ಈ ಥರ ಎರಡೂ ಮಿಕ್ಸ್ ಮಾಡಿದ್ರೆ. ಇದು ಕೆಲವೊಬ್ರಿಗೆ ಗಟ್ಟಿಯಾಗಿ ಇಷ್ಟ ಆಗ್ತೈತಿ, ಗಟ್ಟಿ ಬೇಕಂದ್ರೆ ಹಾಲು ಗಟ್ಟಿಯಾಗಿ ಹಾಕೋರಿ. ಇವಾಗ ನೋಡ್ರಿ ಅಷ್ಟರೊಳಗೆ ಕುರ್ಮಾನು ಮಸ್ತ್ ರೆಡಿ ಆಗಿತ್ತು. ಸ್ವಲ್ಪ ಸ್ವೀಟ್ ಕಾರ್ನ್ ಇದ್ದು ಸ್ವೀಟ್ ಕಾರ್ನ್ ಹಾಕಿದ್ದೆ. ಈ ಕುರ್ಮಕ್ಕೆ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನೀವು ಸ್ವೀಟ್ ಕಾರ್ನ್ ಇದ್ರೆ ಬಳಸಿ ಮಾಡಿರಿ. ಇವಾಗ ಫಸ್ಟಿಗೆ ನನ್ನ ಮಗ ಬಂದ, ಅವನಿಗೆ ಹಾಕ್ಕೊಟ್ಟೆ ಟಿಫಿನ್. ಅದಾದಮೇಲೆ ನಮ್ಮ ಮನೆಯವ್ರಿಗೂ ಹಾಕಿ ಕೊಟ್ಟರೆ ಆತ. ಅವರಿಬ್ಬರು ಟಿಫಿನ್ ಹಾಕ್ಕೊಟ್ರೆ ಆಮೇಲೆ ಮುಂದಿನ ಕೆಲಸ ನಾನು ಆರಾಮಾಗಿ ಮಾಡ್ಕೋಬೋದು. ಇನ್ನೊಂದು 4 ಪೂರಿದು ಹಿಟ್ಟಿತ್ತು, ಅದನ್ನೇನು ಇಡೋದು ಅಂಥೇಳಿ ಮತ್ತು ಅದನ್ನು ಎಲ್ಲ ಫ್ರೈ ಮಾಡ್ಕೊಂಡು ತೆಗ್ದು ಎತ್ತಿಟ್ಕೊಂಡ್ಬಿಟ್ರೆ ಎಲ್ಲ ಮುಗಿದು ಹೋಗ್ಬಿಡ್ತೈತೆ ಕೆಲಸ ಅಂಥೇಳಿ ಅದು ಒಂದು 4 ಪೂರಿನೂ ಫ್ರೈ ಮಾಡ್ಕೊಳತ್ತೀನಿ. ಈಗ ಇದೆಲ್ಲ ಆದಮೇಲೆ ಬಾಕ್ಸ್ ಕಟ್ಟೋದೊಂದು ಇರ್ತೈತಿ. ಲಂಚ್ ಬಾಕ್ಸ್ ಕಟ್ಬಿಟ್ರೆ ಆತ ಇವತ್ತಿನ ದಿನದ ಕಿಚನಿನ ಕೆಲಸ ಮುಗೀತು. ನಾನೇನು ಮಾಡ್ತೀನಿ, ಬೆಳಗ್ಗೆನೇ ಎಲ್ಲ ಮಧ್ಯಾಹ್ನದ್ದು ಅಡುಗೆ ಎಲ್ಲ ಮಾಡಿ ಬಾಕ್ಸಿಗೂ ಕಟ್ತೀನಲ್ಲ ಮಧ್ಯಾಹ್ನ ಊಟ ಅಂಥೇಳಿ. ಮಧ್ಯಾಹ್ನಕ್ಕೆ ನಮಗೂ ಆಗೋಂಗೆ ಜಾಸ್ತಿನೇ ಮಾಡಿಬಿಟ್ಟಿರ್ತೀನಿ. ಪಲ್ಯ ಆಗಲಿ, ಚಪಾತಿ, ರೊಟ್ಟಿ ಆಗಲಿ, ಅನ್ನ ಸಾರು ಆಗಲಿ. ನಾನು ಮತ್ತು ಮಧ್ಯಾಹ್ನ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡ್ಕೊಳಕ್ಕೆ ನಂಗೆ ಟೈಮ್ ಇರೋದಿಲ್ಲ, ಎಡಿಟಿಂಗ್ ಎಲ್ಲ ಇರ್ತೈತೆ ಅಂಥೇಳಿ ಒಟ್ಟಿಗೆ ಮಾಡಿಟ್ಬಿಟ್ಟಿರ್ತೀನಿ ನಾನು. ಇಷ್ಟು ದಿನ ರೆಗ್ಯುಲರಾಗಿ ವ್ಲಾಗ್ಸ್ನ ಹಾಕಿರಲಿಲ್ಲ, ಇನ್ಮೇಲೆ ಹಾಕ್ತೀನಿ. ನಾನು ಟ್ರೈ ಮಾಡ್ತೀನಿ, ವಾರಕ್ಕೊಂದು 2-3 ವ್ಲಾಗ್ಸ್ ಹಾಕ್ತೀನಿ. ಅದನ್ನು ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ದಯವಿಟ್ಟು ಯಾರ್ಯಾರು ನೋಡಾತ್ತೀರಿ ಇನ್ನು ರೆಗ್ಯುಲರಾಗಿ ನೋಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿರಿ. ಆದಷ್ಟು ಸಬ್ಸ್ಕ್ರಿಪ್ಷನ್ಸ್ ಜಾಸ್ತಿ ಕೊಡ್ರಿ, ನಮಗೂ ಒಂದು ಪ್ರೋತ್ಸಾಹ ಸಿಕ್ಕಾಗ್ತೈತಿ. ನಾವು ಎಷ್ಟೋ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕುವಷ್ಟೊತ್ತಿಗೂ ಆಲ್ಮೋಸ್ಟ್ ಒಂದು ದಿನನೇ ಬೇಕಾಕೈತಿ. ವ್ಲಾಗ್ಸ್ ಅಂತೂ ತಾಸುಗಟ್ಟಲೆ ವೀಡಿಯೋಸ್ ಮಾಡಿ ಅದನ್ನು ಒಂದು 10 ನಿಮಿಷಕ್ಕೆ ತೊಗೊಂಡು ಬಂದು ಎಡಿಟ್ ಮಾಡಿ ಅದನ್ನೆಲ್ಲ ಹಾಕೋಷ್ಟೊತ್ತಿಗೆ ಭಾಳ ಟೈಮ್ ಹಿಡಿತೈತಿ, ಆಮೇಲೆ ಭಾಳ ಕೆಲಸ ಇರ್ತೈತಿ. ಸೊ ಅದಕ್ಕಾಗಿ ಇಷ್ಟೆಲ್ಲ ಮಾಡಿದ್ದಕ್ಕೂ ಒಂದು ಸಪೋರ್ಟ್ ಅಂತ ಇರಬೇಕಲ್ಲ. ಅಟ್ಲೀಸ್ಟ್ ನೀವು ಯಾರ್ಯಾರು ನೋಡ್ತೀರಿ ನಿಮ್ಮ ಫೇಸ್ಬುಕ್ ಗ್ರೂಪಿಗಾಗಲಿ, ಫೇಸ್ಬುಕ್ ಅಕೌಂಟ್ನೊಳಗಾಗಲಿ ನಮ್ಮ ವೀಡಿಯೋಸ್ ಲಿಂಕನ್ನು ಶೇರ್ ಮಾಡಿರಿ. ಅವಾಗ ಬೇರೆಯವ್ರಿಗೂ ರೀಚ್ ಆಗ್ತೈತಿ. ಆಮೇಲೆ ನೀವೇನೇನೆಲ್ಲ ಮಾರ್ನಿಂಗ್ ನಿಮ್ಮದು ರೂಟೀನ್ ಹೆಂಗಿರ್ತೈತೆ ಅಂತ ಕಮೆಂಟ್ ಮುಖಾಂತರ ಬರ್ತಿಳಿಸ್ರಿ. ಹಂಗೆ ಯಾರ್ಯಾರು ಎಲ್ಲಿಂದ ವೀಡಿಯೋಸ್ ನೋಡಾತ್ತೀರಿ, ಒಂದು ಎಷ್ಟು ಜನ ನೋಡ್ತಿರೋ ನೋಡಿರಿ, ಬಟ್ ಎಷ್ಟು ಜನ ವೀಡಿಯೋಸ್ ನೋಡ್ತಿರಲ್ಲ ಅಷ್ಟು ಜನ ಒಂದು ಕಾಮೆಂಟ್ ಮಾಡಿರಿ. ನೀವು ಎಲ್ಲಿಂದ ನೋಡಾಕ್ತೀರಿ, ಯಾವ ಊರಿಂದ ನೋಡಾಕ್ತೀರಿ ಅಥವಾ ಯಾವ ಸ್ಟೇಟಿಂದ ನೋಡಾಕ್ತೀರಿ ವಿಡಿಯೋ ಅಂಥೇಳಿ. ನನಗೂ ಖುಷಿ ಆಗ್ತೈತಿ. ಆದಷ್ಟು ರಿಪ್ಲೈ ಮಾಡ್ತೀನಿ ಎಲ್ಲ ವೀಡಿಯೋಸ್ಗೂ. ಇವಾಗ ನೋಡ್ರಿ ಬಾಕ್ಸ್ ಕಟ್ಟು ಬಾರಿ 3 ಜನರ ಬಾಕ್ಸ್ ಕಟ್ಬೇಕು ಬೆಳಗ್ಗೆ. ನಾನಿಲ್ಲೇ ಇವತ್ತು ಸಿಂಪಲ್ಲಾಗಿ ಗೀ ರೈಸ್ ಅಷ್ಟೇ, ಗೀ ರೈಸು ಮತ್ತು ಪಾಯಸ ಮಾಡಿದ್ನಲ್ಲ, ಪಾಯಸನೂ ಹಾಕಿ ಕಳಿಸ್ತೀನಿ. ಗೀ ರೈಸ್ ಜೊತೆಗೆ ವೆಜ್ ಕುರ್ಮಾ ಮಾಡಿದ್ನಲ್ಲ, ಅದು ಕಾಂಬಿನೇಷನ್ ಆಗಿ ಕಟ್ಟಾಕತ್ತೀನಿ. ನನ್ನ ಮಗಳಿಗಂತೂ ಈ ಒಣ ಮಸಾಲೆ ಎಲ್ಲ ತೆಗೆದು ಆರಿಸಿ ಕಟ್ಟಬೇಕು ಬಾಕ್ಸಿಗೆ. ಅವಳು ಏನಾದ್ರು ಮಸಾಲ ಬಂತಂದ್ರೆ ತಿನ್ನೋದೇ ಇಲ್ಲ, ಊಟನೇ ಬಿಟ್ಬಿಡ್ತಾಳೆ. ಸೊ ಇವಾಗ ಎಲ್ಲರಿಗೂ ಬಾಕ್ಸ್ ಕಟ್ಟಿದ್ದಾತು. ಈ ಮಕ್ಳಿಗಂತೂ 2 ಬಾಕ್ಸ್ ಕಟ್ಟಬೇಕು. ಬೆಳಗ್ಗೆ ಅವ್ರಿಗೆ ಸ್ನ್ಯಾಕ್ಸಿಗೆ ಏನು ಇಡ್ಬೇಕು ಅನ್ನೋದು ತಿಳಿಯೋಂಗಿಲ್ಲ. ಹಣ್ಣಿಟ್ರೆ ಒಂದೊಂದು ಹಣ್ಣುಗಳನ್ನ ತಿಂತಾರೆ, ಒಂದೊಂದು ಹಣ್ಣುಗಳನ್ನ ಹಂಗೆ ತಂದುಬಿಟ್ಟಿರ್ತಾರೆ ವಾಪಸ್ಸು. ಸೊ ಎಲ್ಲರದು ಬಾಕ್ಸ್ ಕಟ್ಟಿ ಅವ್ರನ್ನ ರೆಡಿ ಮಾಡಿ ಕಳಿಸೋ ಅಷ್ಟೊತ್ತಿಗೆ ಒಂದು 8:30 ಆಗಿಬಿಡ್ತೈತಿ. ನನಗೊಂದು 5:30 6 ಗಂಟೆಯಿಂದ ಹಿಡಿದು 8:30ವರೆಗೂ ಸರ್ಕಸ್ ವ್ಲಾಗ್ ಮುಗಿಸೋಣಂತ ಬಾಯ್ ಮಾಡಿದೆ. ಅಷ್ಟರೊಳಗೆ ಒಂದು ಕಾಫಿ ಬೇಕಂತ ಕಾಫಿ ಆರ್ಡರ್ ಮಾಡಿದರು. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇದೇ ಥರ ಒಳ್ಳೊಳ್ಳೆ ಮಾರ್ನಿಂಗ್ ಕುಕಿಂಗ್ ರೂಟೀನ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಿಮಗೂ ಒಂದು ಐಡಿಯಾ ಬರ್ತೈತೆ ಮಾರ್ನಿಂಗ್ ಅರ್ಜೆಂಟ್ ಒಳಗೆ ಏನೇನು ಮಾಡ್ಬೋದು ಅಂಥೇಳಿ. ಇವತ್ತು ನನ್ನ ಕಾಫಿ ಜೊತೆಗೆ ಈ ವ್ಲಾಗ್ನ ಎಂಡ್ ಮಾಡಾಕ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್ನಾಗ. ಅಲ್ಲಿವರೆಗೂ ಟೇಕ್ ಕೇರ್.